ಸ್ವಲ್ಪ ದಿನದ ನಂತರ ಮೇನಾ ಒಂದು ಮೊಟ್ಟೆ ಇಡುತ್ತೆ. ಆ ಮೊಟ್ಟೆ ಒಳಗಡೆಯಿಂದ ಒಂದು ಮಗು ಆಚೆ ಬರುತ್ತೆ. ಇದರ ಹೆಸರು ಮುನ್ನು ಅಂತ ಇಡೋಣ. ಪಕ್ಕದ ಕಾಡಲ್ಲಿ ಜೀವಿಸ್ತಿರುವ ಗೋಲ್ಡಿ ಹದ್ದಿನ ಕಣ್ಣು ಇದರ ಮೇಲೆ ಬೀಳುತ್ತೆ. ಅರೆ ವಾ, ಮಿಟ್ಟು ಮದುವೆ ಆಯ್ತಾ, ಮಗುನೂ ಆಯ್ತಾ. ನಂಗನ್ಸುತ್ತೆ ಇನ್ನು ರಿವೆಂಜ್ ತಗೊಳ್ಬೋದು ಇವನ ಹತ್ರ. ಆ ರಾತ್ರಿ ಪಾರಿವಾಳದ ಮಗುನ ತಿನ್ನಕ್ ಬಿಡ್ಲಿಲ್ಲ ಅಲ್ವಾ ಇವನು, ಈಗ ನೋಡೇನ್ ಮಾಡ್ತೀನಿ ಅಂತ. ಸ್ವಲ್ಪ ದಿನದ ನಂತರ ಮಧ್ಯಾಹ್ನದ ಸಮಯದಲ್ಲಿ ಮೇನಾ ಮಿಟ್ಟು ಹತ್ರ ಹೇಳುತ್ತೆ, ನೋಡಿ ನನಗೆ ತುಂಬಾ ಹಸಿವಾಗ್ತಿದೆ, ನೀವು ನನಗೂ ಮತ್ತೆ ಮುನ್ನುಗೆ ಏನಾದ್ರೂ ಆಹಾರ ಹುಡ್ಕೊಂಡ್ ತಗೊಂಡ್ ಬನ್ನಿ. ಹಾ ಈಗ್ಲೇ ಹೋಗ್ತೀನಿ ನಾನು, ಟೆನ್ಷನ್ ಮಾಡ್ಬೇಡ. ಮಿಟ್ಟು ಕಾಡಿನಿಂದ ಸ್ವಲ್ಪ ದೂರ ಬಂದಿರ್ತಾನೆ. ಅಷ್ಟರಲ್ಲಿ ಅವನು ಗೋಲ್ಡಿಯನ್ನು ನೋಡ್ತಾನೆ. ಮಿಟ್ಟು ಅಣ್ಣ, ಕಂಗ್ರಾಚುಲೇಷನ್ಸ್. ಇಲ್ಲ, ಮಿಟ್ಟು ಅಲ್ಲಿಂದ ಜೋರಾಗಿ ಹಾರಕ್ ಶುರು ಮಾಡುತ್ತೆ. ಆದ್ರೆ ಗೋಲ್ಡಿ ಅದನ್ನ ಬಿಡದೆ ಅದನ್ನ ಹಿಡ್ಕೊಂಡು ತುಂಬಾ ಜೋರಾಗಿ ಕಚ್ಬಿಡುತ್ತೆ. ಅಯ್ಯಬ್ಬಾ, ಇನ್ನಂತೂ ಹಾರಕ್ಕಾಗಲ್ಲ ನಿಂಗೆ, ನಡ್ಕೊಂಡೇ ಹೋಗ್ಬೇಕು ನೀನು. ನಂಗನ್ಸಲ್ಲ ನಿನ್ನ ಹೆಂಡತಿ ಮತ್ತೆ ಮಗುನ ನೀನ್ ಕಾಪಾಡ್ಕೊಳಕ್ಕಾಗತ್ತಂತ. ಹಂಗಂತೇಳಿ ಗೋಲ್ಡಿ ಅಲ್ಲಿಂದ ಹೋಗ್ಬಿಡುತ್ತೆ.